ನಮಸ್ಕಾರ. ಮಹಾಭಾರತದ ಅತ್ಯಂತ ಆಕರ್ಷಕವಾದ ದೈವಿಕ ಮೂಲಗಳ ಬಗ್ಗೆ ಈ ವಿಶ್ಲೇಷಣೆಯಲ್ಲಿ ನೇರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಭರತ ವಂಶದ ಇತಿಹಾಸ, ರಾಜರ ಉಗಮ ಪತನ ಇಷ್ಟೆಲ್ಲವನ್ನೂ ಲಿಖಿತ ರೂಪದಲ್ಲಿ ಸೆರೆಹಿಡಿಯುವುದು ಅಷ್ಟು ಸುಲಭವೇ? ಕತೆ ಶುರುವಾಗೋದು ನೈಮಿಷಾರಣ್ಯದಲ್ಲಿ. ತೀವ್ರ ಧ್ಯಾನದಲ್ಲಿದ್ದ ವ್ಯಾಸ ಮುನಿಗಳು ಇಡೀ ಮಹಾಕಾವ್ಯವನ್ನು ಮನಸ್ಸಿನಲ್ಲೇ ದೃಶ್ಯೀಕರಿಸಿದರು. ಸೃಷ್ಟಿಯ ರಹಸ್ಯ, ಧರ್ಮಕರ್ಮಗಳು ಹಾಗೂ ಮಾನವಕುಲದ ನಿಯಮಗಳವರೆಗೆ ವ್ಯಾಸರ ದೃಷ್ಟಿಯ ಆ ಬೃಹತ್ ಪ್ರಮಾಣ ನಿಜಕ್ಕೂ ಅದ್ಭುತ. ಆದರೆ ಅಸಲಿ ಸವಾಲು ಎದುರಾಗಿದ್ದೇ ಇಲ್ಲಿ. ಇಷ್ಟು ದೊಡ್ಡ ದೃಷ್ಟಿಕೋನವನ್ನು ಕಾಗದದ ಮೇಲೆ ಇಳಿಸೋದು ಹೇಗೆ? ಈ ಗೊಂದಲದಲ್ಲಿದ್ದ ವ್ಯಾಸರಿಗೆ ಸಹಾಯ ಮಾಡಲು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವರೇ ಒಂದು ದೈವಿಕ ಪರಿಹಾರದೊಂದಿಗೆ ಪ್ರತ್ಯಕ್ಷರಾದರು. ಈ ಮಹಾಕಾವ್ಯಕ್ಕೆ ದೈವಿಕ ಬರಹಗಾರರಾಗಲು ಸಾಕ್ಷಾತ್ ಗಣೇಶನನ್ನೇ ಪ್ರಾರ್ಥಿಸುವಂತೆ ಬ್ರಹ್ಮದೇವರು ವ್ಯಾಸರಿಗೆ ಅದ್ಭುತ ಸಲಹೆ ನೀಡಿದರು. ಮುಂದಿನ ಘಟನೆ ಬಹಳ ರೋಚಕ. ಅವರಿಬ್ಬರ ನಡುವೆ ನಡೆದ ಆ ಮಹತ್ವದ ಒಪ್ಪಂದದ ಮಾತುಕತೆಯೇ ಕಥೆಯ ಹೈಲೈಟ್. ಗಣೇಶನ ಷರತ್ತು ನಿರಂತರ ನಿರೂಪಣೆ. ಅದಕ್ಕೆ ಪ್ರತಿಯಾಗಿ ಪ್ರತಿಯೊಂದು ಪದವನ್ನೂ ಸಂಪೂರ್ಣ ಅರ್ಥ ಮಾಡಿಕೊಂಡೇ ಬರೆಯಬೇಕೆಂದು ವ್ಯಾಸರ ಚಾಣಾಕ್ಷ ಮರುಷರ್ತು. ಅಂದರೆ ಒಮ್ಮೆಯೂ ನಿಲ್ಲಿಸದೆ ವ್ಯಾಸರು ಇಡೀ ಮಹಾಕಾವ್ಯವನ್ನು ದೋಷರಹಿತವಾಗಿ ನಿರಂತರವಾಗಿ ಹೇಳ್ತಲೇ ಇರಬೇಕಾಗಿತ್ತು. ಎಂಥ ಸವಾಲಲ್ವಾ? ಅತ್ತ ಗಣೇಶನ ಬರವಣಿಗೆಯ ವೇಗ ಎಷ್ಟಿತ್ತೆಂದರೆ ಸ್ವತಃ ವ್ಯಾಸರ ಮಾನಸಿಕ ಸಂಯೋಜನೆಯ ವೇಗವನ್ನೇ ಮೀರಿಸುವಂತಿತ್ತು. ಈ ವೇಗವನ್ನು ನಿಭಾಯಿಸಲು ವ್ಯಾಸರು ಬರೋಬ್ಬರಿ 8800 ಅತ್ಯಂತ ಸಂಕೀರ್ಣವಾದ ಶ್ಲೋಕಗಳನ್ನ ಚಾಣಾಕ್ಷತನದಿಂದ ರಚಿಸಿದರು. ಗ್ರಂಥಿಗಳು ಅಂಟ ಕರೆಯುವ ಈ ಶ್ಲೋಕಗಳು ಗಣೇಶನ ಬರವಣಿಗೆಯ ವೇಗಕ್ಕೆ ಅದ್ಭುತವಾದ ಬೌದ್ಧಿಕ ಸ್ಪೀಡ್ ಬ್ರೇಕರ್ಗಳಂತೆ ಕೆಲಸ ಮಾಡಿದುವು. ಇದು ನಿರೂಪಣೆ, ಗ್ರಹಿಕೆ ಮತ್ತು ಉಸಿರಾಡಲು ಬೇಕಾದ ಸಮಯದ ಪರಿಪೂರ್ಣ ಲಯವನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಿತು ಗಮನಿಸಿ. ಇವರಿಬ್ಬರ ಈ ಬುದ್ಧಿವಂತಿಕೆಯ ಹೋರಾಟದಿಂದಲೇ ಮಹಾಭಾರತ ಅತಿ ವೇಗ ಹಾಗೂ ಆಳವಾದ ಜ್ಞಾನದೊಂದಿಗೆ ದಾಖಲಾಗಲು ಸಾಧ್ಯವಾಯಿತು. ಹಾಗಾದ್ರೆ ಈ ಮಹಾಕಾವ್ಯದ ನಿಜವಾದ ತೇಜಸ್ಸು ಅದರ ಕಥೆಯಲ್ಲಿದೆಯೋ ಅಥವಾ ಈ ಅದ್ಭುತ ಬರವಣಿಗೆ ಪ್ರಕ್ರಿಯೆಯಲ್ಲಿದೆಯೋ? ಯೋಚಿಸಿ.